ಬೆಂಗಳೂರು ಪೊಲೀಸರ ದಿಢೀರ್ ದಾಳಿ, ಕಾಕಿ ಬೇಟೆಗೆ ಬೆಚ್ಚಿ ಬಿದ್ದಂತಹ ಬಾರ್ ರೆಸ್ಟೋರೆಂಟ್ ಮಾಲೀಕರು. ಬೆಂಗಳೂರಿನಲ್ಲಿ ಪೊಲೀಸರ ದಿಢೀರ್ ದಾಳಿ, ಕಾಕಿ ಬೇಟೆಗೆ ಬೆಚ್ಚಿ ಬಿದ್ದಂತಹ ಬಾರ್ ಹಾಗೂ ರೆಸ್ಟೋರೆಂಟ್ ಮಾಲೀಕರು. ಬೆಂಗಳೂರಿನಲ್ಲಿ ಬಾರ್ ರೆಸ್ಟೋರೆಂಟ್ಗಳ ಮೇಲೆ ಪೊಲೀಸರ ದಿಢೀರ್ ದಾಳಿ. ಬಾರ್ ರೆಸ್ಟೋರೆಂಟ್ಗಳಲ್ಲಿ ಅಕ್ರಮವಾಗಿ ಮಹಿಳಾ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿತ್ತು. ಆ ಮಹಿಳಾ ಸಿಬ್ಬಂದಿಗೆ ಉದ್ರೇಕಕಾರಿ ಯೂನಿಫಾರ್ಮ್ ಕೂಡ ಕೊಟ್ಟು ಕೆಲಸವನ್ನ ಮಾಡಿಸಲಾಗ್ತಾ ಇತ್ತು. ಉದ್ರೇಕಕಾರಿ ಅಂತಂದ್ರೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಕೊಟ್ಟು ಕೆಲಸ ಮಾಡಿಸ್ತಾ ಇದ್ರು. ಆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದಂತಹ ಆರೋಪ. 19 ಬಾರ್ ರೆಸ್ಟೋರೆಂಟ್ಗಳ ಮೇಲೆ ಪೊಲೀಸರು ದಿಢೀರ್ ದಾಳಿಯನ್ನ ಮಾಡ್ತಾರೆ. ಉಪ್ಪಾರಪೇಟೆ, ಕಾಟನ್ ಪೇಟೆ, ಕಲಾಸಿಪಾಳ್ಯ, ಅಶೋಕನಗರ ಠಾಣಾ ವ್ಯಾಪ್ತಿಗೆ ಬೆಂಗಳೂರು ಪೊಲೀಸರ 11 ತಂಡಗಳಿಂದ ಭೇಟಿ. ಬೆಂಗಳೂರು ಪೂರ್ವ ವಲಯದಲ್ಲಿ ಪೊಲೀಸರ ಕಾರ್ಯಾಚರಣೆ. ಕಾಮವನ್ನ ಕೆಣಕುವಂತಹ ಬಟ್ಟೆಯನ್ನ ಹಾಕಿಸಲಾಗ್ತಾ ಇತ್ತು. ಹೆಣ್ಣು ಮಕ್ಕಳನ್ನ ಆತರ ನಡೆಸಿಕೊಳ್ಳುವುದು ಕಾನೂನಿನಲ್ಲಿ ಅಪರಾಧವಾಗುತ್ತೆ. ಆತರ ಬಳಸಿಕೊಳ್ಳುವ ಹಾಗೆ ಇಲ್ಲ. ಹೆಣ್ಣು ಮಕ್ಕಳನ್ನ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಇರಿಸಿಕೊಳ್ಳುವ ಹಾಗೆ ಇಲ್ಲ. ಸಂಜೆ ಟೈಮಲ್ಲಿ ಯಾವುದೇ ಕೆಲಸಕ್ಕಾದ್ರೂ ಕೂಡ ಸೆಕ್ಯೂರಿಟಿ ಕೊಡಬೇಕು ಹೆಣ್ಣು ಮಕ್ಕಳಿಗೆ. ಆತರ ಪರಿಸ್ಥಿತಿ ಇದೆ. ಇವರು ಯಾರೋ ಬಾರ್ ಅಂಡ್ ರೆಸ್ಟೋರೆಂಟ್ ಅವರು ಕಸ್ಟಮರ್ ಜಾಸ್ತಿ ಬರಲಿ ಅಂತ ಹೇಳಿ ಉದ್ರೇಕಕಾರಿ ಬಟ್ಟೆಯನ್ನ ಕೊಡಲಾಗ್ತಿತ್ತಂತೆ ಹೆಣ್ಣು ಮಕ್ಕಳಿಗೆ. ಕಾಮನ್ ಸೆನ್ಸ್ ಇಲ್ಲ. ದುಡ್ಡು ಮಾಡ್ಕೊಳ್ಬೇಕು ಅನ್ನುವಂತಹ ಮೈಂಡ್ ಸೆಟ್ ಅಲ್ಲಿ ಎಷ್ಟೇ ಕೀಳು ಮಟ್ಟಕ್ಕೆ ಬೇಕಾದ್ರೂ ಇಳಿಯುವಂತಹ ಪರಿಸ್ಥಿತಿಯಲ್ಲಿ ಬಾರ್ ಓನರ್ ಅಂಡ್ ರೆಸ್ಟೋರೆಂಟ್ ಓನರ್ಸ್ಗಳಿದ್ರು. ಮಹಿಳಾ ಸಿಬ್ಬಂದಿಗಳಿಗೆ ಉದ್ರೇಕಕಾರಿ ಯೂನಿಫಾರ್ಮ್ ಅನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅಸಹ್ಯ ಆಗ್ಬೇಕು. ಅವರನ್ನ ಇಟ್ಕೊಂಡು ಈ ಕಸ್ಟಮರ್ಸ್ ಬರಲಿ ಅನ್ನುವುದು ಅವರ ಪ್ರಯತ್ನವಾಗಿತ್ತು. ಬೆಂಗಳೂರಿನ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಇದೆಲ್ಲ ಮಾಡ್ತಾ ಇದ್ರು. ಕಸ್ಟಮರ್ ಪಕ್ಕದಲ್ಲೇ ಉದ್ರೇಕಕಾರಿ ಭಂಗಿಯಲ್ಲಿ ನಿಲ್ತಿದ್ದಂತಹ ಮಹಿಳಾ ಸಿಬ್ಬಂದಿ. ಎಸ್, ಬೆಂಗಳೂರಿನ ಬಾರ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಇವೆಲ್ಲ ಮಾಡ್ತಾ ಇದ್ರು. ಕಸ್ಟಮರ್ ಪಕ್ಕದಲ್ಲಿ ಉದ್ರೇಕಕಾರಿ ಭಂಗಿಯಲ್ಲಿ ನಿಲ್ತಾ ಇದ್ದಂತಹ ಮಹಿಳಾ ಸಿಬ್ಬಂದಿಗೆ ಉದ್ರೇಕಕಾರಿ ಯೂನಿಫಾರ್ಮ್ಗಳನ್ನು ಕೂಡ ಹಾಕಿ ನಿಲ್ಲಿಸ್ತಾ ಇದ್ದಂತಹ ಮಾಲೀಕರು. ಈ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಮಹಿಳಾ ಭದ್ರತಾ ಸಿಬ್ಬಂದಿಯೂ ಕೂಡ ಇಲ್ಲ. ಆ ಬಾರ್ ಅಂಡ್ ರೆಸ್ಟೋರೆಂಟ್ ಅಡುಗೆ ಮನೆಯಲ್ಲಿ ಸ್ವಚ್ಛತೆ ಇರಲಿಲ್ಲ. ಅವಧಿಗೂ ಮೀರಿದ ಹೊತ್ತು ತೆರೆದಿತ್ತು. ಬಾರ್ ಹಾಗೂ ರೆಸ್ಟೋರೆಂಟ್ ನಿಯಮವನ್ನ ಉಲ್ಲಂಘಿಸಿ ಸಿಗರೇಟ್ ಸೇರ್ತಾ ಇದ್ದಂತಹ ಗ್ರಾಹಕರಿಗೂ ಕೂಡ ದಂಡವನ್ನ ವಿಧಿಸಲಾಗಿತ್ತು. ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಒಂದಿಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡ ಇದಾಗಿತ್ತು. ಪೊಲೀಸರು ಭೇಟಿಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸರ ದಿಢೀರ್ ದಾಳಿ. ಹೊಸದಾಗಿ ಬಂದಂತಹ ಬೆಂಗಳೂರು ಪೂರ್ವ ಜಂಟಿ ಆಯುಕ್ತ ವಂಶೀಕೃಷ್ಣ ನೇತೃತ್ವದಲ್ಲಿ ದಾಳಿ.
ಬೆಂಗಳೂರಿನಲ್ಲಿ ಪೊಲೀಸರ ದಿಢೀರ್ ದಾಳಿ. ಹೊಸದಾಗಿ ಬಂದಂತಹ ಬೆಂಗಳೂರು ಪೂರ್ವ ಜಂಟಿ ಆಯುಕ್ತ ವಂಶೀಕೃಷ್ಣ ನೇತೃತ್ವದಲ್ಲಿ ದಾಳಿ. ಬೆಂಗಳೂರು ಡಿಸಿಪಿ ಎಸ್ ಗಿರೀಶ್ ಬೆಂಗಳೂರು ಕೇಂದ್ರ ಪೂರ್ವ ಪೊಲೀಸರ ತಂಡದಿಂದ ಭೇಟೆ. ಖಚಿತ ಮಾಹಿತಿಯನ್ನ ಆಧರಿಸಿ ರಾತ್ರೋರಾತ್ರಿ ದಾಳಿ ನಡೆಸಿರುವಂತಹ ಪೊಲೀಸ್. ಎಸ್ ವೀಕ್ಷಕರೇ, ನಾ ಆಗ್ಲೇ ಹೇಳ್ತಾ ಇದ್ದೆ, ಪೊಲೀಸರು ದಿಢೀರ್ ಒಂದು ಬೇಟೆಯನ್ನ ಆಡಿದ್ದಾರೆ. ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಕರ್ಮಕಾಂಡಗಳನ್ನೆಲ್ಲ ಸಾಕ್ಷಿ ಸಮೇತ ಗೊತ್ತಿದ್ದಂತಹ ಪೊಲೀಸರು ಇವತ್ತು ನಿನ್ನೆ ರಾತ್ರಿ ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ. ಎಲ್ಲೆಲ್ಲಿ ದಾಳಿಗಳನ್ನ ನಡೆಸಿದ್ದಾರೆ, ಯಾವ ವಿಚಾರಕ್ಕೆ ದಾಳಿಯನ್ನ ನಡೆಸಿದ್ದಾರೆ ಅಂತಂದ್ರೆ, ಇಷ್ಟು ದಿನ ಸಿಗರೇಟ್ ಅನ್ನ ಎಲ್ಲ ಸೇದಬಾರದು, ಅವಧಿಗೂ ಮೀರಿದ ಹೊತ್ತಿನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ ತೆರೀಬಾರ್ದು ಅನ್ನುವಂತಹ ರೂಲ್ಸ್ಗಳನ್ನೆಲ್ಲವನ್ನೂ ಕೂಡ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಕಟ್ಟು ಮೂಲೆಗೆ ಹಾಕ್ಬಿಟ್ಟಿದ್ದಾರೆ. ಎಲ್ಲಾ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಅಂತ ಹೇಳೋದಿಲ್ಲ, ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಆಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಏನಿದೆ ಅವಧಿಗೂ ಮೀರಿದ ಹೊತ್ತನ್ನ ಬಳಕೆ ಮಾಡಿಕೊಂಡು ತಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಮಾಡ್ತಾ ಇದ್ರು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಅಲ್ಲಿರುವಂತಹ ಮಹಿಳಾ ಸಿಬ್ಬಂದಿಗೆ ಉದ್ರೇಕಕರವಾಗಿರುವಂತಹ ಯೂನಿಫಾರ್ಮ್ಗಳನ್ನ ಹಾಕಿಸ್ತಾ ಇದ್ರು. ಬೆಂಗಳೂರಿನ ಬಾರ್ ಅಂಡ್ ರೆಸ್ಟೋರೆಂಟ್ಗಳೆಲ್ಲ ಇದೆಲ್ಲ ಮಾಡ್ತಾ ಇದ್ರು. ಕಸ್ಟಮರ್ ಪಕ್ಕದಲ್ಲೇ ಉದ್ರೇಕಕಾರಿಯಾಗಿ ಭಂಗಿಯಲ್ಲಿ ನಿಲ್ತಾ ಇದ್ದಂತಹ ಮಹಿಳಾ ಸಿಬ್ಬಂದಿಗಳಿಗೆ ಉದ್ರೇಕಕಾರಿ ಯೂನಿಫಾರ್ಮ್ಗಳಲ್ಲೂ ಕೂಡ ನಿಲ್ಲಿಸ್ತಾ ಇದ್ದಂತಹ ಮಾಲೀಕರು. ಈ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಮಹಿಳಾ ಭದ್ರತಾ ಸಿಬ್ಬಂದಿಯೂ ಕೂಡ ಇರಲಿಲ್ಲ. ಅಂದ್ರೆ ಆ ಹೆಣ್ಣು ಮಕ್ಕಳಿಗೆ ಭದ್ರತೆಯನ್ನ ಕೊಡುವಂತಹ ಯಾವ ನಿಟ್ಟಿನಲ್ಲೂ ಈ ಕೆಲಸವನ್ನ ಮಾಡ್ತಾ ಇಲ್ಲ. ಆ ಓನರ್ಸ್ಗಳು ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳನ್ನ ಇಟ್ಟುಕೊಂಡು ಕಸ್ಟಮರ್ಸ್ಗಳನ್ನ ಆಕರ್ಷಿಸಬೇಕು ಅನ್ನುವಂತಹ ನಿಟ್ಟು ಎಲ್ಲರನ್ನೂ ವಾದೊಳಗಾಕಿದ್ದಾರೆ ಈ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.